ಆಪಲ್ ಮೇಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟಾರಿಫ್ ಎಫೆಕ್ಟ್. ಅಮೆರಿಕಕ್ಕೆ ರಫ್ತು ಮಾಡುತ್ತಿದ್ದಂತಹ ದೈತ್ಯ ಕಂಪನಿಗಳಿಗೆ ಸಂಕಷ್ಟ. ಹೆಚ್ಚಿನ ಸುಂಕದಿಂದ ತಪ್ಪಿಸಿಕೊಳ್ಳಲು ಪರಿಹಾರ ಮಾರ್ಗದ ಹುಡುಕಾಟ. ಟಾರಿಫ್ ಕಡಿಮೆ ಇರುವ ರಾಷ್ಟ್ರಗಳತ್ತ ದೈತ್ಯ ಕಂಪನಿಗಳ ಚಿತ್ತ. ಅಮೆರಿಕದ ಟಾರಿಫ್ ನಿರ್ಧಾರ ಭಾರತಕ್ಕೆ ವರವಾಗುತ್ತಾ? ಹಂಗಾದ್ರೆ ಬಹುರಾಷ್ಟ್ರೀಯ ಕಂಪನಿಗಳ ಆಯ್ಕೆ ಭಾರತವಾಗುತ್ತಾ? ಮುಂದಿನ ಐಫೋನ್ ಉತ್ಪಾದನಾ ಕೇಂದ್ರವಾಗುತ್ತಾ ಭಾರತ? ಎಸ್, ಇವೆಲ್ಲ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾಡಿದ್ದಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಆಶ್ಚರ್ಯವಾಗಿದ್ದಾರೆ. ಆಪಲ್ ಮೇಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟಾರಿಫ್ ಎಫೆಕ್ಟ್ ಆಗಿದೆ. ಅಮೆರಿಕಕ್ಕೆ ರಫ್ತು ಮಾಡ್ತಿದ್ದಂತಹ ದೈತ್ಯ ಕಂಪನಿಗಳಿಗೆ ಸಂಕಷ್ಟ ಶುರುವಾಗಿದೆ. ಅಮೆರಿಕಕ್ಕೆ ರಫ್ತು ಮಾಡ್ತಿದ್ದಂತಹ ದೈತ್ಯ ಕಂಪನಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತೋಚದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೆಚ್ಚಿನ ಸುಂಕದಿಂದ ತಪ್ಪಿಸಿಕೊಳ್ಳೋಕೆ ಪರಿಹಾರ ಮಾರ್ಗವನ್ನ ಆ ಒಂದು ದೈತ್ಯ ಕಂಪನಿಗಳು ಹುಡುಕ್ತಾ ಇದ್ದಾರೆ. ಅಮೆರಿಕ ಮಾಡಿದ್ದಂತಹ ಒಂದೇ ಒಂದು ಟಾರಿಫ್ ಇಂದ ದೈತ್ಯ ಕಂಪನಿಗಳು ನಲುಗಿ ಹೋಗ್ಬಿಟ್ಟಿದ್ದಾವೆ. ಹೆಚ್ಚಿನ ಸುಂಕದಿಂದ ತಪ್ಪಿಸಿಕೊಳ್ಳಲು ಪರಿಹಾರವನ್ನ ಹುಡುಕ್ತಾ ಇದ್ದಾವೆ ದೈತ್ಯ ಕಂಪನಿಗಳು. ಟಾರಿಫ್ ಕಡಿಮೆ ಇರುವಂತಹ ರಾಷ್ಟ್ರಗಳತ್ತ ದೈತ್ಯ ಕಂಪನಿ ಮುಖ ಮಾಡ್ತಾ ಇದ್ದಾವೆ. ಅಮೆರಿಕದ ಟಾರಿಫ್ ನಿರ್ಧಾರ ಭಾರತಕ್ಕೆ ಏನಾದರೂ ವರವಾಗುತ್ತಾ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬಹುರಾಷ್ಟ್ರೀಯ ಕಂಪನಿಗಳ ಆಯ್ಕೆ ಭಾರತವಾಗುತ್ತಾ ಅನ್ನುವಂಥದ್ದು. ಮುಂದಿನ ಐಫೋನ್ ಉತ್ಪಾದನಾ ಕೇಂದ್ರವಾಗುತ್ತೆ. ಐಫೋನ್ ಉತ್ಪಾದನಾ ಕೇಂದ್ರವಾಗುತ್ತಾ ಭಾರತ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಎಲ್ಲಾ ಕಡೆಗೂ ಕೂಡ ಈ ಒಂದು ಅಮೆರಿಕ ಸುಂಕವನ್ನ ಹೆಚ್ಚಿಗೆ ಮಾಡ್ತಾ ಇದೆ. ಆ ಒಂದು ಕಾರಣಕ್ಕೆ ಭಾರತ ಇವಾಗ ಭಾರತಕ್ಕೆ ಏನು ಅಷ್ಟೊಂದು ತೊಂದರೆಯನ್ನ ಕೊಡ್ತಾ ಇಲ್ಲ. ಆದ ಕಾರಣ ಆಪಲ್ ಕಂಪನಿ ಏನಾದರೂ ಭಾರತದತ್ತ ಮುಖ ಮಾಡುತ್ತಾ, ಪ್ರತಿಷ್ಠಿತ ಕಂಪನಿಗಳೆಲ್ಲ ಭಾರತ ಕಡೆ ಮುಖ ಮಾಡುತ್ತಾ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹೆಚ್ಚಿನ ಸುಂಕದಿಂದ ತಪ್ಪಿಸಿಕೊಳ್ಳೋಕೆ ಪರಿಹಾರವನ್ನ ಹುಡುಕ್ತಾ ಇದ್ದಾವೆ ಕಂಪನಿಗಳು. ಮಾರ್ಗ ಯಾವುದು ಅಂತ ಹುಡುಕ್ತಾ ಇದ್ದಾವೆ. ಟಾರಿಫ್ ಕಡಿಮೆ ಇರುವಂತಹ ರಾಷ್ಟ್ರಗಳತ್ತ ದೈತ್ಯ ಕಂಪನಿಗಳು ಮುಖವನ್ನ ಮಾಡ್ತಾ ಇದ್ದಾವೆ. ಅಮೆರಿಕ ಟಾರಿಫ್ ನಿರ್ಧಾರಕ್ಕೆ ಭಾರತ ಏನಾದ್ರೂ ವರ ಆದ್ರೂ ಆಗಬಹುದು ಎನ್ನುವಂಥದ್ದು. ಚೀನಾ ಬಿಟ್ಟು ಭಾರತದತ್ತ ಬಹುರಾಷ್ಟ್ರೀಯ ಕಂಪನಿಗಳ ಚಿತ್ತ. ಭಾರತಕ್ಕೆ 24% ಸುಂಕ ವಿಧಿಸಿರುವಂತಹ ಅಮೆರಿಕ ಚೀನಾಗೆ 125% ಸುಂಕ ವಿಧಿಸಿರುವಂತಹ ದೊಡ್ಡ. ಆಪಲ್ ಉತ್ಪಾದನೆಯಲ್ಲಿ 80% ಚೀನಾದಲ್ಲಿದೆ. ಐಫೋನ್ ಉತ್ಪಾದನೆ ಮೇಲೂ ಕೂಡ ಯುಎಸ್ ಸುಂಕದ ಹೊಡೆತ. ಚೀನಾ ಬಿಟ್ಟು ಭಾರತ ವಿಯೆಟ್ನಾಂ ಜೊತೆ ಪೂರೈಕೆ ಸರಪಳಿ. ಭಾರತದಲ್ಲಿ ಉತ್ಪಾದನಾ ಸಾಮರ್ಥ್ಯ 15% ಹೆಚ್ಚಳ ಸಾಧ್ಯತೆ. ಎಸ್, ಹಿಂಗಾಗಿದೆ ಅಂದ್ರೆ ಈಗ ಚೀನಾದತ್ತ ಕೂಡ ಮುಖ ಮಾಡ್ತಾ ಇದ್ರು. ಆದ್ರೆ ಈಗ ಚೀನಾದತ್ತ ಕೂಡ ಮುಖ ಮಾಡೋ ತರ ಆಗಿಲ್ಲ. ಯಾಕಂತಂದ್ರೆ ಅದರ ಸುಂಕವನ್ನ ಕೇಳಿದ್ರೆ ನೀವು ಬೆಚ್ಚ ಬೀಳ್ತೀರಾ. ಅಮೆರಿಕ ಚೀನಾಕ್ಕೆ ಹೊರಿಸಿದಂತಹ ಸುಂಕವನ್ನ ನೋಡಿದ್ರೆ ನೀವು ಕೂಡ ಬೆಚ್ಚ ಬೀಳ್ತೀರಾ. ಮತ್ತೆ ಚೀನಾದವ್ರ ಮೇಲೆ ನಂಬಿಕೆಯೂ ಕೂಡ ಕಡಿಮೆ ಇರುತ್ತೆ. ಈ ಒಂದು ಕಂಪನಿಗಳಿಗೆ, ಪ್ರತಿಷ್ಠಿತ ಕಂಪನಿಗಳಿಗೆ ಚೀನಾ ಮೇಲೂ ಕೂಡ ನಂಬಿಕೆಗಳು ಕಡಿಮೆ ಇರುತ್ತೆ. ಚೀನಾ ಬಿಟ್ಟು ಭಾರತದತ್ತ ಬಹುರಾಷ್ಟ್ರೀಯ ಕಂಪನಿಗಳು ಮನಸ್ಸು ಮಾಡ್ತಾ ಇದ್ದಾವೆ. ಭಾರತವನ್ನ ನಾವು ನಂಬಬಹುದು. ಭಾರತ ನಂಬುದವ್ರನ್ನ ಕೈ ಬಿಡೋದಿಲ್ಲ ಅಂತ ಅವರಿಗೂ ಕೂಡ ಗೊತ್ತು. ಚೀನಾ ಬಿಟ್ಟು ಭಾರತದತ್ತ ಎಲ್ಲಾ ಬಹುರಾಷ್ಟ್ರೀಯ ಕಂಪನಿಗಳು ನೋಡ್ತಾ ಇದ್ದಾವೆ. ಭಾರತಕ್ಕೆ 24% ಸುಂಕ ವಿಧಿಸಿರುವಂತಹ ಅಮೆರಿಕ. ಎಸ್, ಇನ್ನು ಚೀನಾ ವಿಚಾರಕ್ಕೆ ಹೋಗೋದಾದ್ರೆ ಚೀನಾ ಇದರ 2 ಪಟ್ಟು ಮಾಡ್ಕೊಂಡಿದೆ. ಅಂದ್ರೆ 2 ಪಟ್ಟು ವಿಧಿಸಿದ ಸುಂಕವನ್ನ ಚೀನಾಕ್ಕೆ 125% ಸುಂಕವನ್ನ ವಿಧಿಸಿದೆ ಅಮೆರಿಕ. ಈಗ ಚೀನಾಗಿಂತ ಯಾವ ಬೆಟರು? ಭಾರತ ಬೆಟರು. ಭಾರತದಲ್ಲಿ ನಂಬಿಕೆ ಇದೆ. ಭಾರತದವರು ನಂಬುದವರಿಗೆ ಕೈ ಬಿಡಲ್ಲ ಅನ್ನೋದು ಗೊತ್ತಿದೆ. ಆಪಲ್ ಉತ್ಪಾದನೆಯಲ್ಲಿ 80% ಚೀನಾದಲ್ಲಿದೆ. ಆಪಲ್ ಉತ್ಪಾದನೆಯಲ್ಲಿ 80% ಚೀನಾದಲ್ಲಿದೆ. ಆದ್ರೆ ಚೀನಾದ ಸುಂಕ ಕೇಳಿದ್ರೆ ನೀವು ಬೆಚ್ಚ ಬೀಳ್ತೀರಾ. ಅಮೆರಿಕ ಚೀನಾಕ್ಕೆ ಹೊರಿಸಿದಂತಹ ಸುಂಕ 125%. ಐಫೋನ್ ಉತ್ಪಾದನೆ ಮೇಲೂ ಕೂಡ ಯುಎಸ್ ಸುಂಕದ ಹೊಡೆತವಿದೆ. ಚೀನಾ ಬಿಟ್ಟು ಭಾರತ ವಿಯೆಟ್ನಾಂ ಜೊತೆ ಪೂರೈಕೆ ಸರಪಳಿ ಕೂಡ ಇದೆ. ಭಾರತದಲ್ಲಿ ಉತ್ಪಾದನಾ ಸಾಮರ್ಥ್ಯ 15%
20ಕ್ಕೆ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ದೊಡ್ಡಣ್ಣ ಸುಂಕವನ್ನ ಏರಿಕೆ ಮಾಡಿದ್ದು ಭಾರತಕ್ಕೆ ಲಾಭ ಮಾಡಿಕೊಡ್ತಾ ಇದ್ದಾರಾ ಅಂತ ಈ ಒಂದು ಪ್ರಶ್ನೆಯೂ ಕೂಡ ಎಲ್ಲಾ ಕಡೆಗೂ ಹುಟ್ಟಾಕೊಳ್ತಾ ಇದೆ. ಭಾರತಕ್ಕೆ ಬಹುರಾಷ್ಟ್ರೀಯ ಕಂಪನಿಗಳು ಕೈ ಜೋಡಿಸುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಭಾರತದ ಸುಂಕ ಎಷ್ಟು? 24ರಷ್ಟು. ಅಮೆರಿಕಕ್ಕೆ ಕಳಿಸಬೇಕು ಅಂತಂದ್ರೆ 24ರಷ್ಟು ಸುಂಕವನ್ನ ವಿಧಿಸಿದ್ರೆ ಸಾಕು. ಚೀನಾದಿಂದ ಕಳಿಸಬೇಕು 125ರಷ್ಟು ಸುಂಕ ವಿಧಿಸಿದೆ ದೊಡ್ಡಣ್ಣ ಚೀನಾಗೆ. ಆಪಲ್ ಉತ್ಪಾದನೆಯಲ್ಲಿ 80% ಚೀನಾದಲ್ಲಿದೆ. ಐಫೋನ್ ಉತ್ಪಾದನೆ ಮೇಲೂ ಕೂಡ US ಸುಂಕದ ಹೊಡೆತ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಆಪಲ್ ಕಂಪನಿಗಳ ಮೇಲೂ ಕೂಡ. ಚೀನಾ ಬಿಟ್ಟು ಭಾರತ ವಿಯೆಟ್ನಾಂ ಜೊತೆ ಪೂರೈಕೆ ಸರಪಳಿ ಇದೆ. ಈಗ ಎಲ್ಲವೂ ಸೇರಿ ಭಾರತಕ್ಕೆ ಲಾಭವಾಗುತ್ತಾ? ಈ ಪ್ರಶ್ನೆ. ಲಾಭ ಆದ್ರೆ ಆಗ್ಲಿ, ನಮ್ಮ ಭಾರತ ಅಲ್ವಾ.